ಬೆಂಗಳೂರಿನಿಂದ ಮೈಸೂರಿಗೆ 6ನೇ ದಿನದ ಪಾದಯಾತ್ರೆ ಬಹಳ ಅದ್ದೂರಿಯಾಗಿ ಭರ್ಜರಿಯಾಗಿ ಸಾಗ್ತಾ ಇದೆ. ಬಿಜೆಪಿ ಜೆಡಿಎಸ್ ನಾಯಕರು ಒಟ್ಟಿಗೆ ಹೆಗಲಿಗೆ ಹೆಗಲನ್ನ ಕೊಟ್ಟು ಹೆಜ್ಜೆಯನ್ನ ಹಾಕ್ತಾ ಇದ್ದಾರೆ. ಇನ್ನು ಶಿವಮೊಗ್ಗದ ಸಂಸದರಾಗಿರುವಂತಹ BY ರಾಘವೇಂದ್ರ ಅವರು ಕೂಡ ಇವತ್ತಿನ ಪಾದಯಾತ್ರೆಗೆ ಜಾಯ್ನ್ ಆಗಿದ್ದಾರೆ. ಅವ್ರ ಜೊತೆ ಮಾಜಿ ಸಚಿವರಾಗಿರುವಂತಹ ಹರ್ತಾಳ್ ಹಾಲಪ್ಪ ಅವರು ಕೂಡ ಇದ್ದಾರೆ. BY ರಾಘವೇಂದ್ರ ಅವ್ರನ್ನ ಮಾತಾಡಿಸ್ತೀನಿ ನಾನು. ಸರ್, ಇವತ್ತು ತಾವು ಕೂಡ ಪಾದಯಾತ್ರೆಗೆ ಜಾಯ್ನ್ ಆಗಿದ್ದೀರಿ. ತಮಗೂ ಆಲ್ರೆಡಿ ಇನ್ಫಾರ್ಮೇಶನ್ ಇರುತ್ತೆ. 6ನೇ ದಿನ ಪಾದಯಾತ್ರೆ ನಡೀತಾ ಇರುವಂತ ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯವರು 70 ಪುಟದ ಉತ್ತರವನ್ನ ರಾಜ್ಯಪಾಲರಿಗೆ ರವಾನೆ ಮಾಡಿದ್ದಾರೆ, ದಾಖಲಾತಿ ಸಮೇತ. ಸರ್, ಈಗಾಗಲೇ ಜನಾಂದೋಲನವನ್ನ ಗಮನಿಸಿದರೆ, ಸ್ಪಂದನೆ ಮಾಡ್ತಿರುವಂತಹ ಜನಸಂಖ್ಯೆಯನ್ನ ನೋಡಿದ್ರೆ ಅಭೂತಪೂರ್ವ ಅಂತ ಒಂದು NDA ನೇತೃತ್ವದಲ್ಲಿ, ವಿಜೇಂದ್ರ ಅವರ ನೇತೃತ್ವದಲ್ಲಿ, ಗೌರವಂತ ಕುಮಾರಸ್ವಾಮಿಗಳ ಮಾರ್ಗದರ್ಶನದಲ್ಲಿ ಈ ಒಂದು ಹೋರಾಟ ನಡೀತಾ ಇದೆ, ಜನಾಂದೋಲನ ನಡೀತಾ ಇದೆ. ಈ ಸಂದರ್ಭದಲ್ಲಿ ನಾನು ಇಷ್ಟು ಮಾತ್ರ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಒಂದು ವಿರೋಧ ಪಕ್ಷವಾಗಿ ಸರ್ಕಾರಕ್ಕೆ ಇವ್ರು ಮಾಡಿದಂತ ಹಗರಣಗಳನ್ನ ಎಚ್ಚರಿಸುವಂತ ಕೆಲಸ ಮಾಡ್ಬೇಕಂದ್ರೆ ನಮ್ಮ ಕರ್ತವ್ಯ. ಆಡಳಿತ ಪಕ್ಷವಾಗಿ ಅವ್ರ ಅಭಿವೃದ್ಧಿ ಮಾಡ್ಲಿಕ್ಕೆ ಬೇಕಾದಂತ ಜವಾಬ್ದಾರಿಯನ್ನು ಅವ್ರಿಗೆ ಕೊಟ್ಟಿದ್ದಾರೆ. ಹಾಗಾಗಿ ಈ ಸಂದರ್ಭದಲ್ಲಿ ನಮ್ಮ ವಾಲ್ಮೀಕಿ ಇಲಾಖೆ ಅಧಿಕಾರಿ ಜಗದೀಶ್ ಅವರ ಒಂದು ಆತ್ಮಹತ್ಯೆ ಇರ್ಬೋದು, ಪೊಲೀಸ್ ಅಧಿಕಾರಿ ಆತ್ಮಹತ್ಯೆ ಇರ್ಬೋದು, ಮೂಢ ಹಗರಣ ಇರ್ಬೋದು, ಅಧಿಕಾರಿಗಳು ಮಾನಸಿಕ ಸ್ಥೈರ್ಯವನ್ನು ಕಳ್ಕೊಂತಿದ್ದಾರೆ ಈ ಸರ್ಕಾರದ ಒಂದು ಚೌಕಟ್ಟಲ್ಲಿ ಕೆಲಸ ಮಾಡ್ಲಿಕ್ಕೆ. ಇದು ವಿರುದ್ಧ ನಾವು ಆಂದೋಲನ ಮಾಡ್ತಾ ಇದ್ವಿ. ಆದ್ರೆ ಇವತ್ತು ಗೌರವಂತ DCM ಅವರು, CM ಅವರು ಇನ್ನೊಂದು ಜನಾಂದೋಲನ ಮಾಡಿ ಬಿಜೆಪಿ ವಿರುದ್ಧ ಮಾಡ್ತಾ ಇದ್ದಾರೆ. ಇದೆಲ್ಲದೂ ಕೂಡ ಜನ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾರೆ. ಆಮೇಲೆ ರಾಜ್ಯಪಾಲರು ಕೊಟ್ಟಂತ ಒಂದು ನೋಟಿಸ್ ಇರ್ಬೋದು, ಅದೇ ಕಾನೂನು ಚೌಕಟ್ಟಲ್ಲಿ ನಡೆಯುವಂತ ಒಂದು ಪ್ರಕ್ರಿಯೆಗಳು ನಡೆಯುತ್ತೆ ಸರ್. ಅದ್ರ ಬಗ್ಗೆ ನಾವೇನೋ ಹೇಳಕ್ ಹೋಗಲ್ಲ ಸರ್. ಇನ್2 ದಿನ ಇದೆ ಪಾದಯಾತ್ರೆ ಸಮಾರೋಪಕ್ಕೆ. ಬಿಜೆಪಿಗೆ ಒಂದು ಮಟ್ಟದ ನಿರೀಕ್ಷೆ ಅಂತೂ ಇರುತ್ತೆ. ಯಡಿಯೂರಪ್ಪ ಸಾಹೇಬ್ರು ಹೇಳ್ತಾ ಇದ್ರು, ನಾವು ಮೈಸೂರಿಗೆ ತಲುಪೋದ್ರಲ್ಲಿ CM ರಾಜೀನಾಮೆ ಕೊಡ್ತೀವಿ ಅಂತ. ಅದೇ ನಿರೀಕ್ಷೆಯಲ್ಲಿ ಇದ್ದೀರಾ ಸರ್? ಗೌರವಂತ ಸಿದ್ದರಾಮಯ್ಯನವರು ಯಾವುದೇ ಒಂದು ಕಪ್ಪು ಚುಕ್ಕೆ ಇಲ್ಲದ ರೀತಿ ರಾಜಕಾರಣ ಮಾಡ್ಕೊಂಡ್ ಬಂದಂತ ಹಿರಿಯರು. ಇವತ್ತು ನಾವು ಆರೋಪಿ ಅಂತ ನಾವು ಹೇಳ್ತಾ ಇಲ್ಲ. ಇವತ್ತು ಆರೋಪ ಅವ್ರ ಮೇಲೆ ಬಂದಿದೆ, ನ್ಯಾಯಾಲಯದ ಚೌಕಟ್ಟಲ್ಲಿ ಇವತ್ತು ಏರ್ತಾ ಇದೆ. ಸಾರ್ವಜನಿಕರು ಎಲ್ಲ ಒಂದ್ ಕಡೆ ಸಿದ್ದರಾಮಯ್ಯನವ್ರ ಬಗ್ಗೆ, ಕಾಂಗ್ರೆಸ್ ಸರ್ಕಾರದ ಬಗ್ಗೆ ಅನುಮಾನದಲ್ಲಿ ನೋಡ್ತಾ ಇದ್ದಾರೆ. ಹಾಗಾಗಿ ಮತ್ತೊಮ್ಮೆ ಈ ಪ್ರಕರಣದಿಂದ ಸ್ವಚ್ಛವಾಗಿ ವಾಪಸ್ ಬಂದು ಮತ್ತೆ ಮುಖ್ಯಮಂತ್ರಿಗಳಾಗ್ರಿ. ಅದರ ಜನರ ಒಂದು ಅಪೇಕ್ಷೆ ಏನಿತ್ತು, ಅದು ವಿರುದ್ಧ ಇವತ್ತು ಹೆಜ್ಜೆ ಇಟ್ಟಂತ ಒಂದು ಕಾಣ್ತಾ ಇರೋದ್ರಿಂದ ರಾಜೀನಾಮೆ ಕೊಡ್ಬೋದು ಒತ್ತಾಯನ ಮಾಡ್ತಾ ಇದ್ದೀವಿ. ನನ್ನ ಕಡೆಯ ಪ್ರಶ್ನೆ ಸರ್, ಸಮಾರೋಪಕ್ಕೆ ಸಿದ್ಧತೆಗಳು ಹೇಗಿದೆ ಅಂತ ನಿಮ್ಗೆ ಈಗ ಬಂದಿರುವಂತ ಇನ್ಫಾರ್ಮೇಶನ್ಸ್, ಅದನ್ನ ಬಗ್ಗೆ ಒಂಚೂರು ವಿವರಣೆ ನೀಡೋದಾದ್ರೆ. ಈಗಾಗಲೇ ಮೈಸೂರು ಜಿಲ್ಲೆಯ ಕಾರ್ಯಕರ್ತರು, ಇಡೀ ನಮ್ಮ ರಾಜ್ಯದ ಎಲ್ಲ ಗೌರವಾನ್ವಿತ ನಮ್ಮ ಮುಖಂಡರುಗಳು, ನಮ್ಮ ಕೇಂದ್ರದ ನಾಯಕರುಗಳು, ನಮ್ಮ ಸಂಸತ್ ಸದಸ್ಯರು, ನಮ್ಮ ವಿಧಾನ ಪರಿಷತ್ ಸದಸ್ಯರು, MLAಗಳು, ನಮ್ಮ ಪಕ್ಷದ ಕಾರ್ಯಕರ್ತರ ನೇತೃತ್ವದಲ್ಲಿ ಎಲ್ಲರೂ ಕೂಡ ಭಾಗವಹಿಸ್ತಾ ಇದ್ದಾರೆ. ಒಂದು ನಭೋತೋ ನಭವಿಷ್ಯತಿ ಅನ್ನೋ ರೀತಿಯಲ್ಲಿ ದೊಡ್ಡ ಸಭೆ ನಾಡಿದಾಗೋದೇ ಸರ್. ಥ್ಯಾಂಕ್ ಯು ಸರ್. ಇದು ಒಟ್ಟಾರೆ ಶಿವಮೊಗ್ಗ ಸಂಸದರಾಗಿರುವಂತಹ BY ರಾಘವೇಂದ್ರ ಅವರ ಮಾತು. ಕ್ಯಾಮರಾ ಪರ್ಸನ್ ರಘು ಜೊತೆ ಮಧುಸೂದನ್, ನ್ಯೂಸ್ ಫಸ್ಟ್ ಕನ್ನಡ, ಮಂಡ್ಯ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.